So, hi students, welcome to the session. Myself Manjula. So, by your HRP model, we have been completed your first chapter. So, now we are going to move on to your module 2. So, under this, you are going to learn how the buyer and seller they are going to interact with each other. So, on the buying decisions ಬಂದಾಗ ಯಾವ ಥರ ರಿಯಾಕ್ಟ್ ಆಗ್ತಾರೆ ಬೈಯರು ಮತ್ತು ಸೆಲ್ಲರು ಅನ್ನೋದು ಈ ಮಾಡ್ಯೂಲಲ್ಲಿ ಓದ್ತೀರಾ. ಸೊ ಇಯರ್ ಅಂಡರ್ ದಿಸ್ ಲೆಟ್ ಅಸ್ ನೋ ದ ಡಿಫ್ರೆನ್ಸಸ್ ಆರ್ ದ ರಿಲೇಷನ್ಶಿಪ್ ಬಿಟ್ವೀನ್ ದಿ buyer and seller. So generally buyer and seller will be having a relation between like some people will be in a view to purchase something and the other person is going to willing or he will be acting as a representative to sell his products to the customer. ಸೊ ಒಬ್ಬನು ತಗೊಳ್ಳೋ ಥರ ವ್ಯೂ ಇಟ್ಕೊಂಡಿರ್ತಾನೆ, ಇನ್ನೊಬ್ಬನು ಮಾರೋ ಥರ ವ್ಯೂ ಇರುತ್ತೆ. ಸೊ ದೀಸ್ ಆರ್ ದಿ ರಿಲೇಷನ್ಶಿಪ್ ಆರ್ ಇಂಟ್ರಾಕ್ಷನ್ ಬಿಟ್ವೀನ್ ದಿ buyer, that is buyer it's nothing but you can call that as a organization or company. Seller you can call them as a sales representative ಅಂತ ಕರಿಬೋದು. Generally many people will be organization company wise ನೋಡಿದ್ರೆ ಬೈಯರು ಸುಮಾರು ಜನ ಇರ್ತಾರೆ. Why means because many people who is going to play their vital role and they are going to act their behavior, perception, everything and all. So now let us know what are the perception that you have when you come across regarding the sales representative ಥರ ನೋಡಿದಾಗ. Generally first one is nothing but as a sales representative you will be knowing ಸೆಲ್ಲರ್ ಯಾವ ಥರ ವ್ಯೂ ಇರ್ತಾನಂದರೆ ಅವನು ಯಾವ ಥರ ಮೈಕ್ ಹಾಕಿದ್ರೆ ಮಾತಾಡ್ತಾನೇ ಇರ್ತಾನೋ ಅದೇ ಥರನೇ ಸೆಲ್ಲರ್ ಅವನು ಸೇಲ್ ಮಾಡೋ ಪ್ರಾಡಕ್ಟ್ ರೆಪ್ರೆಸೆಂಟ್ ಮಾಡೋದಕ್ಕೆ ತುಂಬ ಟೊಕಟಿವ್ ಆಗಿರ್ತಾನೆ ಮತ್ತು ಈಸಿ ಗೋಯಿಂಗ್ ಆಗಿರುತ್ತೆ. ಅವನು ತುಂಬ ಕಾಂಪಿಟೇಟಿವ್ ಆಗಿರುತ್ತೆ. ಏನು ಪ್ರಾಡಕ್ಟ್ಸ್ ಅವ್ನು ತಂದಿರ್ತಾನೋ ಆಪ್ಟಿಮೈಸ್ ಆಗಿ ಯಾವುದೇ ವೇಸ್ಟೇಜ್ ಇಲ್ದಿರ ಸೇಲ್ ಮಾಡೋವಂಥ ಉದ್ದೇಶ ಅವನಿಗಿರುತ್ತೆ. ಇಲ್ಲಿ ಎಕ್ಸಾಕ್ಟಾಗಿ ದಟ್ ಈಸ್ ಇಂಡಸ್ಟ್ರಿಯಲ್ ಬೈಯರ್ಸ್ ಅವನಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಪರ್ಟಿಕ್ಯುಲರ್ ರೆಪ್ರೆಸೆಂಟೇಟಿವಲ್ಲಿ ಅಂದರೆ ಆಟೋಮೆಟಿಕಲಿ ಈ ಹ್ಯಾಸ್ ಟು ಫಾಲೋ ಜನರಲಿ ವಾಟ್ ಆ್ಯಂಡ್ ಆಲ್ ದ ರೆಪ್ರೆಸೆಂಟೇಟಿವ್ ದಿ ಆರ್ ಗೋಯಿಂಗ್ ಟು ಚೆನ್. ಬಿಕಾಸ್ ಅವನು ಪ್ರೀವಿಯಸ್ ದೇನ ಅವನಿಗೆ ಅದರ ಐಡಿಯಾ ಇತ್ತು ಇದ್ದರೆ ದಟ್ ಈ ಕ್ಯಾನ್ ಡಿಪೆಂಡ್. ಬಟ್ ಅವನು ಏನು ಗೊತ್ತಿಲ್ಲ ಅಂದರೆ ಸೊ ಸೇಲ್ಸ್ಮ್ಯಾನ್ ಏನು ಹೇಳ್ತಾನೋ ಅಕಾರ್ಡಿಂಗ್ ಟು ದಟ್ ಈ ಹ್ಯಾಸ್ ಟು ಫಾಲೋ. ಫಸ್ಟ್ ಒನ್. ಎರಡನೇದೇನೆಂದರೆ ದ ಸೆಕೆಂಡ್ ಮೇಜರ್ ಪರ್ಸೆಪ್ಷನ್ ದಟ್ ಈಸ್ ಅ ಬೈ ಆರ್ಗನೈಸೇಷನ್ ಡಿಪೆಂಡ್ ಯಾವುದ್ರ ಮೇಲೆ ಆಗುತ್ತೆ ಅಂದರೆ ರೆಪ್ಯುಟೇಷನ್ ಆಫ್ ದ ಕಂಪನಿ ಮೇಲೆ ಆಗುತ್ತೆ. ಅಂದರೆ ಯಾವ ಕಂಪನಿಗೆ ಹೈಯರ್ ಕಾಂಪಿಟೇಟಿವ್ ಯಾರು ಇರ್ತಾರೋ ಅಲ್ಲಿ ಯಾವ ಸೇಲ್ಸ್ ರೆಪ್ರೆಸೆಂಟೇಟಿವ್ ಇರ್ತಾನೋ ಅವ್ರ ಮೇಲೆ ಡಿಪೆಂಡ್ ಆಗೋದು ಯೂಶ್ವಲಿ ಇರುತ್ತೆ ಕಾಮನ್. ಒಂದು ಗೊತ್ತಿದ್ದು ರೆಪ್ಯುಟೇಷನ್ ಇರೋರ ಮೇಲೆ ಡಿಪೆಂಡ್ ಆಗುತ್ತೆ, ಇನ್ನೊಂದು ಗೊತ್ತಿಲ್ದಿರ ಅವ್ರು ಏನು ಹೇಳ್ತಾರೋ ಜನರಲ್ ಆಗಿ ಅದ್ರ ಮೇಲೆ ಡಿಪೆಂಡ್ ಆಗೋವಂಥ ಚಾನ್ಸಸ್ ವಿಲ್ ಬಿ ಹ್ಯಾವಿಂಗ್. ಸೊ ಜನರಲಿ ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಕಮ್ ಅಕ್ರಾಸ್ ನಾವು ವೆನ್ ಎ ಸೇಲ್ಸ್ ಇಂಜಿನಿಯರ್ ಇಸ್ ಗೋಯಿಂಗ್ ಟು ವರ್ಕ್ ಮೇನ್ಲಿ ಇನ್ ಎ ರೆಪ್ಯೂಟೆಡ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾಯಿದ್ರೆ ಲೈಕ್ L&T ಥರ ವರ್ಕ್ ಮಾಡ್ತಾಯಿದ್ರೆ ಆಲ್ರೆಡಿ ಜನರಲಿ ಯಾರು ಕಸ್ಟಮರ್ಸ್ ಬರ್ತಾರೋ ಯಾವ ಕಂಪನಿ ಬರುತ್ತೋ ಆರ್ಗನೈಸೇಷನ್ನು ಅವರು ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾರೆ. ಯಾಕಂದರೆ the company is going to have a very good brand and the supplier who is going to supply those products he'll be also having a very good reputation. So idanne follow madkonta agtare. Why means because they are going to rely mainly on the sales engineer, whereas ಇಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಮೇಲೆ ಮಾಡ್ತಾನೆ, ಅವನು ಕೊಡುವಂಥ ರೆಸ್ಪಾನ್ಸ್ ಯಾವುದ್ರ ಮೇಲೂ ಇರಲ್ಲ. ದೇ ವೋಂಟ್ ವೆಯ್ಟ್ ಫಾರ್ ಎನಿಥಿಂಗ್ ಅಂಡ್ ದೇ ಆರ್ ಗೋಯಿಂಗ್ ಟು ಸಿ ದ ರೆಪ್ಯುಟೇಷನ್, ದೇ ಆರ್ ಗೋಯಿಂಗ್ ಟು ಪ್ಲೇಸ್ ದಿ ಆರ್ಡರ್ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಟೇಕ್ ಡೌನ್. ಎರಡು ಥರ ಇರುತ್ತೆ. ಒಂದು ಗೊತ್ತಿಲ್ದಿರ ಅವ್ನು ಏನು ಹೇಳ್ತಾನೋ ಫಸ್ಟ್ ಟೈಮ್ ಅವ್ರೇನ ಬೈಯರ್ ಆರ್ಗನೈಸೇಷನ್ ಆಗಿದ್ದರೆ ಅವ್ರು ಏನು ಹೇಳ್ತಾರೋ ಪ್ರತಿಯೊಂದು ಕೇಳಿಕೊಂಡು ಅವ್ರಿಗೆ ಯಾವ್ದು ತೋಚುತ್ತೋ ಅದ್ರ ಮೇಲೆ ಮಾಡ್ತಾನೆ. ಎರಡನೇದು ಏನು ಅಂದರೆ ಈ ನೋ ಅಬೌಟ್ ದಟ್ ಪ್ರೀವಿಯಸ್ ಎಕ್ಸ್ಪೀರಿಯನ್ಸಲ್ಲಿ ಗೊತ್ತಿರುತ್ತೆ, ಹಾಗಾಗಿ based on the experience, based on the reputation he is going to purchase. Next you will be come across what are the role that is played mainly by the industrial buyer. So industrial buyer ಯಾವ ರೋಲ್ ಪ್ಲೇ ಮಾಡ್ತಾನೆ. ಜನರಲಿ ದ ಇಂಡಸ್ಟ್ರಿಯಲ್ ಬೈಯರ್ is going to interact. ಏನೋ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕನ್ನೋ ಅವನ ಬಿಹೇವಿಯರು ಅವನ ಪರ್ಸ್ನಲ್ ನೀಡ್ಸ್ನ ಸ್ಯಾಟಿಸ್ಫೈ ಮಾಡಬೇಕು. ಈ ಶುಡ್ ಹ್ಯಾವ್ ಎ ವೆರಿ ಗುಡ್ ಇಂಟ್ರಾಕ್ಷನ್ ಬಿಟ್ವೀನ್ ದ ಬೈಯಿಂಗ್ ಸೆಂಟರು where it is going to fulfill the needs and objectives of the organization. Because why means whatever he is going to take, whatever the buyer is going to purchase mainly from the seller, for each and every effort he has to admire mainly the sales representative.
For example, you can call that as any industrial buyer. He is motivated mainly by his salary or his personal need, mainly for the increment or promotion. No? Usually they are going to use ಡಿಪಾರ್ಟ್ಮೆಂಟ್ ಓನ್ಲಿ ಯಾವುದು ಅವ್ರಿಗೆ ಅನುಕೂಲವಾಗಿರುತ್ತೋ ಅದನ್ನು ನೋಡ್ತಾರೆ. ಯಾಕೆ ಅಂದರೆ ಅವ್ನು ಬೈಯಿಂಗ್ ಡಿಸಿಷನ್ ಯಾವಾಗೂ ಅಷ್ಟೇ, ನಾನು ಈ ಕೆಲಸ ನಾನು ಇದು ಮಾಡಿಕೊಂಡ್ರೆ ನನ್ನ ಆಫೀಸರ್ ಹೈಯರ್ ಅಥಾರಿಟಿ ಖುಷಿ ಆಗುತ್ತೆ, ಹಾಗೆ ನನಗೆ ಇಂಕ್ರಿಮೆಂಟು ಬರುತ್ತೆ, ಪ್ರಮೋಷನ್ ಕೊಡ್ತಾರೆ, ಸೊಸೈಟಿಯಲ್ಲಿ ನನಗೆ ಒಳ್ಳೆ ನೆಸೆಸಿಟಿ ಬೇಕಾಗಿರೋದು ನಾನು ಪರ್ಚೇಸ್ ಮಾಡ್ಬೋದು ಅಂತ ಅಂದ್ಕೊಂಡು ಅವ್ನು ಕೆಲಸ ಮಾಡಿದ್ರೆ ಆಗ ಈಸ್ ಗೋಯಿಂಗ್ ಟು ಡಿಪೆಂಡ್ ಮೇನ್ಲಿ ಆನ್ ದ ಯೂಸರ್ ಡಿಪಾರ್ಟ್ಮೆಂಟ್. ಯಾವುದು ನನಗೆ ಸಿಗುತ್ತೋ ಅದ್ರ ಮೇಲೆ ಹೋಗುತ್ತೆ ಬೇಸ್ಡ್ ಆನ್. So ಇಲ್ಲಿ is going to depend mainly on the personal and social needs. Why means because he is going to decide whether he is going to meet sales representative or which part the sales representative is going to tell to him, or what is the influence of the sales representative on his purchasing behavior. All this is going to play its vital role. ಒಂದು ಬೈಯರು ಇವನಿಗೆ ಬೇಕಾಗಿರುವಂಥ ನೀಡ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದಾನಾ, ಅಥವಾ ಎರಡನೇದು ಇವನು ಹೇಳೋದನ್ನ ಸೇಲ್ಸ್ ರೆಪ್ರೆಸೆಂಟೇಟಿವ್ ಕೇಳಿಕೊಂಡು ಅದ್ರ ಪ್ರಕಾರ ಪ್ರತ್ಯುತ್ತರ ಕೊಡ್ತಾನ, ಅಥವಾ ವಾಟ್ ಎವರ್ ದ ಡಿಸಿಷನ್ಸ್ ದಟ್ ಈಸ್ ಗೋಯಿಂಗ್ ಟು ಹ್ಯಾವ್ ಟು ಪರ್ಚೇಸ್ನೋ ವೆದರ್ ಇಟ್ ಈಸ್ ಇನ್ಫ್ಲುಯೆನ್ಸ್ ಬೈ ದ ಸೇಲ್ಸ್ ಅವ್ನು ಕೊಡುವಂಥ ಪ್ರೆಸೆಂಟೇಷನಲ್ಲಿ ಇವನ ತೀರ್ಮಾನ ಒಳಗೊಂಡಿದೆಯಾ, ಇವನು ತೊಗೋಬೋದಾ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ ರೂಲು. ನೆಕ್ಸ್ಟ್ ವಿಲ್ ಬಿ ಲರ್ನಿಂಗ್ ವಾಟ್ ಈಸ್ ದ ಮೀನಿಂಗ್ ಆಫ್ ರಿಲೇಷನ್ಶಿಪ್ ಮಾರ್ಕೆಟಿಂಗ್. Generally, this relationship marketing is nothing but it is defined as a form of ಮಾರ್ಕೆಟಿಂಗು. ಅಂದರೆ ಏನಂದರೆ ಡೈರೆಕ್ಟ್ ರೆಸ್ಪಾನ್ಸ್ ಯು ಗೋಯಿಂಗ್ ಟು ಗೆಟ್ ಮೇನ್ಲಿ ಫ್ರಮ್ ದ ಕಸ್ಟಮರ್. ಅಂದರೆ ಅವ್ರು ನಮ್ಮಲ್ಲಿ ಉಳ್ಕೊಂಡಿರ್ತಾರಲ್ಲ, ಅವರು ಸ್ಯಾಟಿಸ್ಫ್ಯಾಕ್ಷನ್ ಯಾವ ಥರ ಇರುತ್ತೆ, ಯಾವ ಕಾರಣಕ್ಕೆ ಅವರು ಇಲ್ಲಿ ಉಳ್ಕೊಂಡಿದ್ದಾರೆ, ವಾಟ್ ಈಸ್ ದ ಸೇಲ್ಸ್ ಟ್ರಾನ್ಸಾಕ್ಷನ್ ದಟ್ ಯು ಆರ್ ಗೋಯಿಂಗ್ ಟು ಡೂ, ವೆದರ್ ಇಟ್ ಈಸ್ ಓಕೆ ಆರ್ ಎನಿಥಿಂಗ್ ದಟ್ ಈಸ್ ಗೋಯಿಂಗ್ ಟು ಚೇಂಜ್. ಲಾಂಗ್ ಟರ್ಮ್ ವ್ಯಾಲ್ಯೂಯಲ್ಲಿ ಮೊದಲಿದ್ದವ್ರಿಗೂ ಇವಾಗೂ ಏನಾರ ಡಿಫ್ರೆನ್ಸ್ ಇದೆಯಾ, ಚೇಂಜ್ ಮಾಡ್ಕೋಬೇಕಾ, ಕಮ್ಯುನಿಕೇಷನಲ್ಲಾಗಿರ್ಬೋದು ಅಥವಾ ಅಡ್ವರ್ಟೈಸಿಂಗಲ್ಲಾಗಿರ್ಬೋದು, ಪ್ರತಿಯೊಂದು ಮಾಹಿತಿ ಮೆಸೇಜ್ನ ದೇ ಆರ್ ಗೋಯಿಂಗ್ ಟು ಡೂ. ವೈ ಮೀನ್ಸ್ ಬಿಕಾಸ್ ನೌ ದ ವರ್ಲ್ಡ್ ಇಸ್ ಗೋಯಿಂಗ್ ಫಾರ್ ಗ್ಲೋಬಲೈಸೇಷನ್. ಸೊ ವಿತ್ ದ ಗ್ರೋತ್ ಆಫ್ ಇಂಟರ್ನೆಟ್ ಆರ್ ಮೊಬೈಲ್ ಪ್ಲ್ಯಾಟ್ಫಾರ್ಮ್ ಎವ್ರಿಥಿಂಗ್ ಅಂಡ್ ಆಲ್, the relationship marketing it still has been continued, that is due to the technology innovation that has made mainly in the communication channel, where here you don't have any direct salesman to come and contact the customers, whereas they can collect the customers data with the help of the technology. So here you can tell that relationship marketing is nothing but it is going to refer mainly for the arrangement of both buyer and seller with the help of the internet and providing them what are the necessity ideas that is needed in order to exchange their thoughts. So this approach mainly it will be helping based on the post purchase irbodu, or it may be that is the customer who is going to have a very good contact with the personalized or professionals, no? So based on that or based on the experience that they are going to have with the strong company, based on that the relationship marketing is going to take place. So now let us move to the what is the scope of relationship management. ಹಂಗಾರೆ ಎಲ್ಲೆಲ್ಲಿ ಇದು ಬಳಕೆ ಆಗುತ್ತೆ, ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ. ಜನರಲಿ ರಿಲೇಷನ್ಶಿಪ್ ಮಾರ್ಕೆಟಿಂಗ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಸ್ಟ್ರಾಂಗ್ಲಿ ಇನ್ಫ್ಲುಯೆನ್ಸ್ಡ್ ಬೈ ದಿ re-engineering. Re-engineering is nothing but again you are going to process, that is in order to complete one task or one work, generally you will be having some other functional areas or other teams to be responsible. ಯಾಕಂದರೆ ಪ್ರೊಡಕ್ಷನ್ ಮಾಡಿಬಿಟ್ರೆ ನೆಕ್ಸ್ಟ್ ಇನ್ನೊಬ್ಬನು ಪ್ಯಾಕಿಂಗ್ ಮಾಡ್ತಾನೆ, ಪ್ಯಾಕಿಂಗ್ ಮಾಡಿದವನು ಸ್ಟ್ಯಾಂಡರ್ಡೈಸ್ ಮಾಡ್ತಾನೆ. ಒಬ್ರೊಬ್ಬರಿಗೆ ಒಂದು ಪ್ರಾಡಕ್ಟ್ ಮುಗಿದು ಅವರಿಗೆ ಅದು ಬಿಗಿನಿಂಗ್ ಆದರೆ ಇನ್ನೊಬ್ರಿಗೆ ಅದು ಎಂಡಿಂಗ್ ಆಗಿರುತ್ತೆ. ಹಾಗಾಗಿ ದ ವರ್ಕ್ ವಿಲ್ ಬಿ ಗೋಯಿಂಗ್ ಆನ್ ಆ್ಯಸ್ ಯೂಶುವಲ್, ವೇರ್ ಇಟ್ ವಿಲ್ ಬಿ ಪಾಸಿಂಗ್ ಫ್ರಮ್ ಒನ್ ಡಿಪಾರ್ಟ್ಮೆಂಟ್ ಟು ದಿ another department. Generally this relationship marketing you can call that as a where the traditional marketing which used to use during the functional marketing department also. So in this still organization they are going to use the traditional 4 P's like pricing, product, promotion, placement. All these 4 pieces are utilized still in marketing mix, where here you can tell that this marketing mix mainly it will be helping for assessing and developing a good relationship with the customer, and you can have your alternative model when the product is not available in the market. Means then you can console your customers and
find out some competitors to provide or to prefer the relationship management in order to recognize what and all the products that they have been released into the market. As because whatever the product that is released into market, no, it is mainly on the point of view of businessmen is nothing but to earn the profit. So here mainly the research that they are going to do related to the relationship marketing, no, it should be benefited and useful for the organization. Why means because it is a voluntary sector and even you can utilize that in the public sector also. Next you can come across regarding the next topic, that is a sales presentation. So only the sales presentation will be playing its vital role. Why means because any organization when they are going to have the buying behavior, no, then generally they are going to see what is the demo that is presented mainly by the salesman. So here meaning of your sales presentation, you can call that as it is a formal and it is already pre-arranged meeting that will be done mainly by the salesman, where a sales team they are going to present or they are going to provide the detailed information that they have through the live demo. That is either it may be about the product or any product line whatever you will be having. So here the selling technique which you are going to call that as a sales presentation, it is like a talk where it is going to attract mainly the customers towards your organization and you are going to intimate them what is the service that they are going to provide after the product that has been sold. So here whatever the presentation that is done mainly by the salesman, no, it is going to provide them a descriptive expansion of the product and what is the service that is available mainly for the audience, where the professionals which is related mainly for the sales, no, they are going to provide the formal or informal and see that the product will be delivered mainly to the customer in the right way. Then we will be calling, then what is the next process? That is nothing but sales production presentation planning. That is before sales presentation, the salesman he has to prepare how he has to present the presentation, who has to talk, how he has to face the customers. That you will be calling as a advanced planning. And the salesman ಇನ್ನು ಒಂದು ಕಸ್ಟಮರ್ನ ರೀಚ್ ಮಾಡಿಲ್ಲ, ಅವ್ನ ಪ್ರಾಡಕ್ಟ್ನ ಪ್ರೆಸೆಂಟ್ ಮಾಡೋವಾಗ ಯಾವ ಥರ ಅವ್ನ ಸ್ಕಿಲ್ ಉಪಯೋಗಿಸ್ಕೊಂಡು ಹಿ ಹ್ಯಾಸ್ ಟು ಪ್ರೆಸೆಂಟ್, ಹೌ ಈಸ್ ಗೋಯಿಂಗ್ ಟು ಡಿಫ್ರೆನ್ಷಿಯೇಟ್ ಈಸ್ ಪ್ರಾಡಕ್ಟ್ ಫ್ರಮ್ ದ competitor. In order to start and in order to know what is the opinion, what is the question that is raised, what is the wants and interest of the customers, each and everything he has to make a brief note related to that and he has to prepare a technical by discussing that with the experts and see that he is going to provide a high level of sales presentation in order to satisfy the customers. So through this he is going to manage the sales planning. Next will be come across what is the structuring of sales presentation. ಹಂಗಾರೆ ಒಳ್ಳೆ ಸೇಲ್ಸ್ ಪ್ರೆಸೆಂಟೇಷನ್ ಮಾಡಬೇಕಂದ್ರೆ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜನರಲಿ ದ ಸೇಲ್ಸ್ ಪ್ರೆಸೆಂಟೇಷನ್ ಇಟ್ ಈಸ್ ಗೋಯಿಂಗ್ ಟು ಫೋಕಸ್ ಆನ್ ಫ್ಯೂ ಪಾಯಿಂಟ್ಸ್. ಅಂದರೆ ಎಲ್ಲ ಇದನ್ನು ಕವರ್ ಮಾಡೋಕ್ಕಾಗಲ್ಲ, ಬಟ್ ಸ್ವಲ್ಪ ಅದ್ರ ಮೇಲೆ ಇರುತ್ತೆ. ಬಿಕಾಸ್ ದ ಸೇಲ್ಸ್ ಮ್ಯಾನ್ ಹಿ ಹ್ಯಾಸ್ ಟು put some logic in order to attract the customers. That is ಅವನು ಏನೇ ಪ್ರೆಸೆಂಟ್ ಮಾಡಿದ್ರೂ ಹಿ ಹ್ಯಾಸ್ ಟು ಹ್ಯಾವ್ ದಿ ಸಪೋರ್ಟಿಂಗ್ ಎವಿಡೆನ್ಸ್ ಇರಬೇಕು, ಅಥವಾ ಏನಾನ ಕಣ್ಣಿಗೆ ಕಾಣುವಂಥ ಸಾಕ್ಷಿ ಮುಖಾಂತರ ಪ್ರೆಸೆಂಟ್ ಮಾಡಿದ್ರೆ ಹಿ ವಿಲ್ ಬಿ ಏಬಲ್ ಟು ಕನ್ವಿನ್ಸ್ ದ ಕಸ್ಟಮರ್ ಆ್ಯಂಡ್ ಹಿ ಕ್ಯಾನ್ ಮೋಟಿವೇಟ್ ದೆಮ್ ಟು ಪರ್ಚೇಸ್ ದ ಪ್ರಾಡಕ್ಟ್. ಸೊ ಒನ್ ಆಫ್ ದಿ ಬೆಸ್ಟ್ ನೋನ್ ಆಫ್ ಆಲ್ ದಿ presentation is nothing but whatever you will be having, you will be having 3 times. ಏನೇ ಹೇಳಿದ್ರೂ ಪದೇ ಪದೇ ರಿಪೀಟ್ ಮಾಡ್ತೀರಾ. ಸೊ ದಟ್ ವಾಟ್ ಈಸ್ ದ ಮೇನ್ ಬಾಡಿ ದಟ್ ಯು ಹ್ಯಾವ್ ಬಿನ್ ಪ್ರೊಡ್ಯೂಸ್ನ ಫಸ್ಟು ಇಂಟ್ರೊಡಕ್ಷನ್ ಇರುತ್ತೆ ಬಿಗಿನಿಂಗಲ್ಲೇ, ಆಮೇಲೆ ಸಮರೈಸ್ ಮಾಡ್ತೀರಾ ಕೊನೆಯಲ್ಲಿ. ಮೇನ್ ಬಾಡಿ ಇರಬೇಕು, ಇಂಟ್ರೊಡಕ್ಷನ್ ಇರಬೇಕು ಕೀ ಪಾಯಿಂಟ್ಸ್ ಜೊತೆ, ಮತ್ತು ಅದನ್ನು ಸಮರೈಸ್ ಮಾಡಬೇಕು. ದೆನ್ ವಿಲ್ ಬಿ ಹ್ಯಾವಿಂಗ್ ವಾಟ್ ಈಸ್ ದ ಡೆಲಿವರಿಂಗ್ ಆಫ್ ಆ್ಯನ್ effective sales presentation. So here how a salesman is going to present his effective formal presentation towards the audience, or even you can call them as a customers. So whenever you are going to deliver the sales presentation, it should be in a formal systematically. That is, you should have
when he is going to present, he is going to speak directly to the audience. He should have a eye contact with them, and whatever he is going to speak, no, he should ask them the question, use their names. Why means so that they'll be coming and involving. They'll be thinking that whatever the presentation that you're going to tell, no, it is mingling them. They are going to engage to the presentation, whatever you are going to tell, and you have to avoid some differences or disturbance like hangouts, what you are going to do, an interruption or phone ringing. Each and everything should be avoided. And after the completion, if they have any questions, you have to ask them any queries related to that, and you should see and you have to decide how well you are going to clear that queries, because the answer to the question, it should be in a straight away, so that whatever the customers they have objection, no, they should get detailed points related to that. So any doubt ಇದ್ರೂ ಡೈರೆಕ್ಟಾಗಿ ಫೇಸ್ ಟು ಫೇಸ್ ಇರಬೇಕು, ಅಲ್ಲೇ ಖಂಡಿತವಾಗಿ ಪ್ಲ್ಯಾನ್ ಮಾಡಿ ಪ್ರೆಸೆಂಟ್ ಮಾಡಿಬಿಡ್ಬೇಕು. ಯಾವುದೇ ರೀತಿಯಾಗಿ ಕಸ್ಟಮರ್ಗೂ ಡೌಟ್ ಬರೋ ಥರ ಇರಬಾರ್ದು. So in that case, no, you should try to stay there only and see that whatever the discussion that is there, no, it will be come to an end and they'll be satisfied. So once you finish your presentation, you should encourage the feedback also. ಸೊ ಪ್ರೆಸೆಂಟೇಷನ್ ಮಾಡಿ ನನ್ನ ಕೆಲಸ ಅಷ್ಟೇ ಆಯಿತು ಅಂತ ಹೋಗಂಗಿಲ್ಲ. ಪ್ರೆಸೆಂಟೇಷನ್ ಆದಮೇಲೆ ಎಂಡಲ್ಲಿ ಫೀಡ್ಬ್ಯಾಕ್ ಫಾರ್ಮ್ ಕೊಟ್ಟು ಅವ್ರ ಹತ್ರಿಂದ ತಗೋಬೇಕು. ಅವ್ರಿಗೆ ಎಷ್ಟು ಮಾತ್ರ ಇಷ್ಟ ಆಗಿದೆ, ಇಲ್ಲ ಇಷ್ಟ ಆದರೆ ಯಾಕೆ ಇಷ್ಟ ಆಯಿತು, ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ. Any suggestions also you will be accepted mainly by the customers. So by this you are going to have your buyer-seller relationship, that is marketing in business environment, that is business marketing. Thank you.